ನಮಸ್ತೆ ಲಕ್ಷ್ಮಿ ವ್ಲಾಗ್ ಕನ್ನಡಗೆ ಸ್ವಾಗತ. ಇವತ್ತು ಮಾರ್ನಿಂಗ್ಗೆ ಮಸೊಪ್ಪು ಸಾರು ಹಾಗೆ ರೈಸ್ ಮಾಡಿದ್ದೆ. ಭಾರ್ಗವ್ಗೆ ತುಂಬ ದಿನದಿಂದ ಮಸೊಪ್ಪು ಸಾರು ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಹೋದ ವಾರನೂ ಮಾಡಿದ್ದೆ, ಆದರೂ ಇವಾಗ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸೊ ಅವನಿಗೋಸ್ಕರ ಇವತ್ತು ಮಾರ್ನಿಂಗ್ಗೆ ಮಸೊಪ್ಪು ಸಾರು ಹಾಗೆ ರೈಸ್ ಮಾಡಿದ್ದೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗೋಯ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ನು ಲಂಚ್ ಬಾಕ್ಸ್ಗೆ ಸ್ಮೈಲಿ ಆಲೂ ಫ್ರೈ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸೊ ಇವತ್ತು ಮಾಡೋಣ ಅಂತ ಆಲೂ ಫ್ರೈ ಮಾಡಿದೆ. ಮೊದಲನೇದಾಗಿ ಟಿಫನ್ಗೆ ಮಸೊಪ್ಪು ಸಾರು ರೈಸ್ ಮಾಡ್ಕೊಬಿಟ್ಟು ಆಮೇಲೆ ಆ ಕಡೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದೆಲ್ಲ ಆರಿದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೆ. ಅವನಿಗಂತೂ ಯಾವಾಗ ತಿನ್ನಲಿ ಅಂತ ವೆಯ್ಟ್ ಮಾಡ್ತಾನೇ ಇದ್ದ. ಸೊ ಆಲೂನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಟೇಸ್ಟ್ಗೆ ಅಂತ ಸ್ವಲ್ಪ ಚಾಟ್ ಮಸಾಲ ಹಾಗೆ ಲೈಟಾಗಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೆ. ಇದು ಆಪ್ಷನಲ್ಲು, ನಾನು ಖಾರ ಇರಲಿ ಅಂತ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಕಾರ್ನ್‌ಫ್ಲೋರು. ಆಲೂಗೆಡ್ಡೆ ತುಂಬ ತೆಳುವಾದರೆ ಇನ್ನೂ ಸ್ವಲ್ಪ ಕಾರ್ನ್‌ಫ್ಲೋರ್ ಹಾಕ್ಕೊಳ್ಳಿ. ಅದು ಸುಡೋಕ್ಕೆ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಇಲ್ಲಾಂದರೆ ಸುಡಬೇಕಾದ್ರೆ ಬಿಡ್ಕೊಬಿಡುತ್ತೆ. ಇದು ಅದಕ್ಕೆ ಬಂದಮೇಲೆ ಅದನ್ನು ರೌಂಡ್ ಮಾಡಿಕೊಂಡು ಚಪಾತಿ ಹಿಟ್ಟು ರೋಲ್ ಮಾಡ್ಕೊಡಲ್ವಾ, ಆ ಸೈಜ್ನ ತಗೊಳ್ಳಿ, ಆವಾಗಲೇ ಸ್ಮೈಲಿ ಸೈಜ್ ಬರುತ್ತೆ. ಸೊ ಆ ಸೈಜ್ಗೆ ಚೆನ್ನಾಗಿ ರೋಲ್ ಮಾಡಿ, ಯಾವ್ದಾದ್ರು ರೌಂಡ್ ಶೇಪ್ ಕಟರ್ ಇದ್ರೆ ಅದರಲ್ಲಿ ಕಟ್ ಮಾಡ್ಕೋಬೇಕು, ಇಲ್ಲ ಯಾವ್ದಾದ್ರು ಬಾಕ್ಸ್ ಮುಚ್ಚಳ ಇದ್ರೆ ಅದನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಅದರಲ್ಲಿ ಕಟ್ ಮಾಡಿಕೊಂಡು ಸ್ಮೈಲಿಗೆ ನಾನು ಯಾವುದೇ ಥರ ಪೈಪ್ ಇರಲಿಲ್ಲ. ಸೊ ಭಾರ್ಗವ್ದು ಪೈಪ್ ಲೋಟ ಇತ್ತು, ಆ ಪೈಪ್ ಲೋಟನ ಯೂಸ್ ಮಾಡಿಕೊಂಡು 2 ಕಣ್ಣು ಮಾಡಿಕೊಂಡೆ. ಹಾಗೆ ಸ್ಪೂನಲ್ಲಿ ಸ್ಮೈಲಿ ಮಾಡಿಕೊಂಡೆ. ಯಾವುದು ನಮ್ಮ ಮನೇಲಿರುತ್ತೆ ಅದರಲ್ಲಿ ಮಾಡ್ಕೋಬೋದು, ಅದೇ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಅಲ್ವಾ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಈ ಸ್ಮೈಲಿ ಮಾಡ್ಕೋಬೇಕಾದ್ರೆ ಫ್ರಂಟು ಬ್ಯಾಕು 2 ಸೈಡೇನು ಮಾಡ್ಕೊಳ್ಳಿ, ಯಾಕಂದರೆ ಸುಡಬೇಕಾದ್ರೆ ಅದ್ರ ಶೇಪು ಎಲ್ಲ ಹೋಗ್ಬಿಡುತ್ತೆ. ಸೊ ಕೆಲವೊಂದು ಸಲ ಏನಾದ್ರು ಹೊಸ ರೆಸಿಪಿ ಮಾಡೋಣ ಅಂತ ತುಂಬ ಅನಿಸುತ್ತೆ. ಕೆಲವೊಂದು ಸಲ ಏನಾದ್ರು ಮಾಡಿಬಿಟ್ಟು ಕಳ್ಸೋಣ ಅನಿಸುತ್ತೆ, ಆ ಥರ ಇರುತ್ತೆ. ಒಂದೊಂದು ಸಲ ಒಂದೊಂದು ಥರ, ಡಿಪೆಂಡ್ಸ್ ಆನ್ ಮೂಡ್. ಸೊ ಭಾರ್ಗವು ಸಹ ಸ್ಮೈಲಿ ಮಾಡ್ತಾ ಇದ್ದ. ಅವನಿಗಂತೂ ತುಂಬ ಖುಷಿ ಆಯಿತು. ಅಂಗಡಿ ಹೋಗೋಗೆಲ್ಲ ಬೇಕು ಅಂತಿದ್ದ. ನಾವು ತಗೊಡ್ತಾ ಇರಲಿಲ್ಲ, ಅದು ಹೆಲ್ತ್ ಇಲ್ಲ ಅಂತ. ಸೊ ಇವತ್ತು ಮನೇಲೇ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡಿಕೊಟ್ಟೆ. ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ. ನನ್ನ ಇಂಗ್ರೀಡಿಯೆಂಟ್ಸು ಒಂದೆರಡು ಆ್ಯಡ್ ಮಾಡಿಕೊಂಡು, ಸೊ ಇದನ್ನು ಸ್ಮೈಲಿ ಆಕಾರದಲ್ಲಿ ಹಾಕ್ಕೊಂಡು ಅದನ್ನು ನಾನು ಎಣ್ಣೆಲಿ ಮೀಡಿಯಮ್ ಫ್ಲೇಮಲ್ಲಿ ಸುಟ್ಕೋಬೇಕು. ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ. ಒಳಗಡೆ ಅದು ತುಂಬ ದಪ್ಪ ಇರುತ್ತಲ್ವ, ಒಳಗಡೆನೂ ಬೇಯಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಇದನ್ನು ಮಾಡಬೇಕಾದ್ರೆ ತೆಳು ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ಇಲ್ಲಾಂದರೆ ಬಿಟ್ಕೊಬಿಡುತ್ತೆ ಎಣ್ಣೆಲಿ. ಸೊ ಹಿಟ್ಟಿನ ಹದ ಸ್ವಲ್ಪ ಗಟ್ಟಿನೇ ಇರಲಿ. ನಿಮಗೆ ಅದು ಹದ ತುಂಬ ತೆಳು ಅನಿಸಿದ್ರೆ ಸ್ವಲ್ಪ ಕಾರ್ನ್‌ಫ್ಲೋರು ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ಬ್ರೆಡ್ ಕ್ರಮ್ಸ್ ಇದ್ದರೆ ಬ್ರೆಡ್ ಕ್ರಮ್ಸ್ನೂ ಹಾಕ್ಕೋಬೋದು, ಅದು ತುಂಬ ಕ್ರಿಸ್ಪಿಯಾಗಿ ಸಹ ಬರುತ್ತೆ. ಅದು ನಾನು ಹಾಕಿಲ್ಲ, ನೀವು ಆಪ್ಷನಲ್ಲಿ ಹಾಕ್ಕೋಬೋದು. ಅದು ಹಾಕಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಸಹ ಬರುತ್ತೆ. ಸೊ ಸ್ಮೈಲಿ ಶೇಪ್ ಮಾಡಬೇಕಾದ್ರೆ ಕಣ್ಣು ಮತ್ತು ಸ್ಮೈಲಿಗೆ 2 ಕಡೆನೂ, ಫ್ರಂಟು ಬ್ಯಾಕ್ ಸೈಡು 2 ಕಡೆನೂ ನೀವು ಶೇಪ್ ಕೊಡಿ, ಇಲ್ಲಾಂದರೆ ಸುಡಬೇಕಾದ್ರೆ ಆ ಕಣ್ಣು ಮತ್ತು ಶೇಪ್ ಹೋಗ್ಬಿಡುತ್ತೆ. ಸೊ 2 ಕಡೆನೂ ಕರೆಕ್ಟಾಗಿ ಶೇಪ್ ಬರೋಂಗೆ ಕರೆಕ್ಟಾಗಿ ಕೊಟ್ಟರೆ ಈ ಥರ ಬರುತ್ತೆ. ನಂದು ಸ್ವಲ್ಪ ಆಯಿಲ್ ಸುಡಬೇಕಾದ್ರೆ ಹಾಗೆ ಇದಾಗಿದೆ, ಬಟ್ ದಟ್ಸ್ ಓಕೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ಮಾಡೋ ಹೊತ್ತಿಗೆ ಭಾರ್ಗವ್ ಸ್ಕೂಲ್ಗೂ ಟೈಮ್ ಆಯಿತು. ಸೊ ಅವ್ನ ಲಂಚ್ ಬಾಕ್ಸ್ಗೆ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಸ್ಕೂಲ್ಗೆ ಕಳಿಸಿ ನಾನುವೇ ಅದನ್ನು ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಭಾರ್ಗವ್ ಸಹ ಟೇಸ್ಟ್ ಮಾಡ್ದ, ಅವನಿಗೆ ತುಂಬ ಖುಷಿ ಆಯಿತು. ಹೀ ಈಸ್ ವೆರಿ ವೆರಿ ಹ್ಯಾಪಿ. ಇದೇ ಥರ ನ್ಯೂ ರೆಸಿಪಿ ಅವನಿಗೋಸ್ಕರ ಮಾಡಬೇಕು ಅಂದರೂ ನನಗೂ ಖುಷಿ. ಬಟ್ ಕೆಲವೊಂದು ಸಲ ಏನು ಬೇಡ, ಇರೋದೇ ಹಾಕಿ ಕಳ್ಸೋಣ ಅನಿಸುತ್ತೆ. ಕೆಲವೊಂದು ಸಲ ಏನಾದ್ರು ನ್ಯೂ ಟ್ರೈ ಮಾಡೋಣ ಅನಿಸುತ್ತೆ. ಹೀಗೆ ಹುಡುಗಿರ ಬಗ್ಗೆ ಗೊತ್ತಲ್ಲ, ಕೆಲವೊಂದು ಸಲ ಮೂಡ್ ಸ್ವಿಂಗ್ಸ್, ಒಂದೊಂದು ಸಲ ಎಕ್ಸ್ಟ್ರೀಮ್ಲಿ ಹ್ಯಾಪಿಯಾಗಿರ್ತೀವಿ, ಒಂದೊಂದು ಸಲ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಆಗಿರ್ತೀವಿ. ಡೋಂಟ್ ನೋ, ಅದು ಹುಡುಗಿರಿಗೆ ಶಾಪನೋ ಇಲ್ಲ ವರನೋ ಗೊತ್ತಿಲ್ಲ. ನನಗಂತೂ ಸ್ವಲ್ಪ ಎಕ್ಸ್ಟ್ರೀಮ್ ಆಗೇ ಇರುತ್ತೆ ಮೂಡ್ ಸ್ವಿಂಗ್ಸು. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವನಿಗೂ ಸ್ಕೂಲ್ಗೆ ರೆಡಿ ಆಯಿತು. ಅವನಿಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿಸಿ ಅವನು ಸ್ಕೂಲ್ಗೆ ಕಳಿಸ್ಬೇಕಿತ್ತು. ಸೊ
ಅಡುಗೆ ಮನೆನ ಒಂದ್ಸಲ ಎಲ್ಲ ಒರೆಸ್ಕೊಂಡೆ ಒಂಥರ OCD ಅಂತಾರಲ್ಲ ಹಂಗೆ ನಂಗೆ ಅಡುಗೆ ಮಾಡೋಕ್ಕೆ ಅಡುಗೆ ಮನೆ ತುಂಬ ಕ್ಲೀನಾಗಿರಬೇಕು, ಆವಾಗಲೇ ಖುಷಿಯಿಂದ ಅಡುಗೆ ಮಾಡೋದು. ಹಾಗೆ 2 ಡೇಸ್ ಬ್ಯಾಕು ಅವ್ನ ಸ್ಕೂಲ್ ಡೇ ಆಯಿತು. ಆ ಸ್ಕೂಲ್ ಡೇ ವ್ಲಾಗು ಮಾಡಿದ್ದೆ, ಬಟ್ ಒಂದು 4-5 ಕ್ಲಿಪ್ಪು ಡಿಲೀಟ್ ಆಗೋಗಿದೆ. ಸೊ ಅದನ್ನು ಲಾಸ್ಟ್ಲಿ ಆ್ಯಡ್ ಮಾಡಿರ್ತೀನಿ, ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬೈ ಬೈ. जिसे ढूंढता हूँ मैं हर घड़ी, कभी मिली मुझे है नहीं, मुझे जिसके प्यार पर हो यकीन, वो लड़की है कहाँ। जिसे सिर्फ मुझसे ही प्यार हो, तुझे कहने को यार हो, तुम ही मेरे दिलदार हो, वो लड़की है कहाँ। ಶಾಲೆ ಏನ್ ಮಾಡ್ತಾ ಎಲ್ಲ ಬದಲಾಗಿದೆಯಪ್ಪ.
लाया है बहार अपनों का प्यार क्या कहना Sitting in the basement